ಒಂದು ಸಣ್ಣ ಹಳ್ಳಿ. ಅಲ್ಲೊಂದು ದೊಡ್ಡ ಮನೆ, ಬಂಗಾರದ ಬಾಗಿಲು, ಬೆಳ್ಳಿಯ ತಟ್ಟೆ. ಆದರೆ ಹೃದಯ ಮಾತ್ರ ಕಠಿಣ. ಆ ಮನೆಯ ಯಜಮಾನಿ ಗಂಗಾ. ಅವಳಿಗೆ ಒಬ್ಬ ತಂಗಿ ಇದ್ದರು, ರಾಧಾ. ಅವಳು ಬಡತನದಲ್ಲಿ ಬದುಕುತ್ತಿದ್ದಳು, ಆದರೆ ದೇವರ ಮೇಲೆ ಅವಳ ನಂಬಿಕೆ ಅಪಾರ. ಸಂಪತ್ತು ಹೆಚ್ಚಾಗುತ್ತಿದ್ದಂತೆ ಗಂಗಾನ ಹೃದಯದಲ್ಲಿ ಅಹಂಕಾರವೂ ಹೆಚ್ಚಾಗುತ್ತಿತ್ತು. ನಿನ್ನ ಈ ಬಡತನದ ಜೀವನ ನನಗೆ ನಾಚಿಕೆ ತರಿಸುತ್ತೆ ರಾಧಾ. ನನ್ನ ಮನೆಗೆ ಬರ್ಬೇಡ. ಅಕ್ಕ, ನಾನ್ ಏನೂ ಬೇಡಲ್ಲ. ಒಮ್ಮೆ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು. ರಾಧಾ ಹಳ್ಳಿಯ ಕೊನೆಯ ಮನೆಯಲ್ಲಿ ಚಿಕ್ಕ ಕೆಲಸ ಮಾಡಿ ಬಡತನದ ಮಧ್ಯೆಯೇ ಜೀವನ ನಡೆಸುತ್ತಿದ್ದಳು. ಪ್ರತಿದಿನ ದೇವಾಲಯಕ್ಕೆ ಹೋಗಿ ಅಕ್ಕನ ಹೆಸರನ್ನು ಪ್ರಾರ್ಥನೆ ಮಾಡುತ್ತಿದ್ದಳು. ದೇವ್ರೆ, ಅಕ್ಕನಿಗೆ ಸಂಪತ್ತು ಕೊಟ್ಟಿದ್ದೀಯಲ್ಲ, ಅವಳಿಗೆ ಶಾಂತಿ ಕೂಡ ಕೊಡು. ಒಂದು ರಾತ್ರಿ ಗಂಗಾನ ಮನೆಗೆ ಅಗ್ನಿ ಅವಘಡವಾಯಿತು. ಬಂಗಾರ, ಸಂಪತ್ತು ಎಲ್ಲವೂ ಸುಟ್ಟಿತು. ಎಲ್ಲಾ ಹೋದವು. ನನ್ನ ಅಹಂಕಾರವೇ ನನ್ನನ್ನು ಈ ಸ್ಥಿತಿಗೆ ತಂದಿತ್ತು. ಯಾರೂ ಮುಂದೆ ಬರಲಿಲ್ಲ. ಆ ಕ್ಷಣದಲ್ಲಿ ಒಬ್ಬಳು ಮಾತ್ರ ಬಂದಳು. ಅಕ್ಕ, ನೀನು ನನ್ನನ್ನು ತಿರಸ್ಕರಿಸಿದರೂ ನೀನು ನನ್ನ ಅಕ್ಕನೇ. ರಾಧಾ ತನ್ನ ಚಿಕ್ಕ ಮನೆಯನ್ನು ಗಂಗಾ ಕೊಟ್ಟಳು. ತಾನು ಹೊರಗೇ ನಿಂತಳು. ಕೆಲ ದಿನಗಳ ನಂತರ ಒಂದು ರಾತ್ರಿ ರಾಧಾ ಕನಸಿನಲ್ಲಿ ಒಂದು ಪ್ರಕಾಶಮಾನ ಬೆಳಕು ಕಂಡಳು. ರಾಧಾ, ನಿನ್ನ ಜೀವನವನ್ನೆಲ್ಲ ನಾನು ಪರೀಕ್ಷೆ ಮಾಡಿದೆ. ಬಡತನದಲ್ಲಿದ್ದಾಗಲೂ ನೀನು ಅಹಂಕಾರ ತೋರಲಿಲ್ಲ, ದುಃಖದಲ್ಲಿಯೂ ಕರುಣೆ ಬಿಡಲಿಲ್ಲ. ನನ್ನ ಹಳೆಯ ದೇವಾಲಯದ ಹಾದಿಯ ಕೆಳಗೆ ಚಿನ್ನದ ಖಜಾನೆ ಇದೆ. ನಂಬಿಕೆಯಿಂದ ಅಲ್ಲಿ ಹೋಗು. ಮರುದಿನ ಬೆಳಗ್ಗೆ ರಾಧಾ ದೇವಾಲಯದ ಹಳೆಯ ಹಾದಿಗೆ ಹೋದಳು. ಮಣ್ಣನ್ನು ಸ್ವಲ್ಪ ತೆಗೆದಳು. ಅಲ್ಲಿ ಚಿನ್ನದ ನಾಣ್ಯಗಳು ನೆಲದೊಳಗಿಂದ ಹೊಳೆಯುತ್ತಾ ಕಾಣಿಸಿಕೊಂಡವು. ರಾಧಾ ಶ್ರೀಮಂತಲಾದಳು. ಗಂಗಾ ಜೀವನದ ಅರ್ಥವನ್ನ ತಡವಾಗಿ ಅರಿತುಕೊಂಡಳು. ರಾಧಾ, ಅಹಂಕಾರವೇ ನನ್ನನ್ನ ಖಾಲಿ ಮಾಡಿತು. ಅಕ್ಕ, ಸಂಪತ್ತು ಬದಲಾಗ್ಬಹುದು, ಆದ್ರೆ ಸಂಬಂಧ ಬದಲಾಗಬಾರದು. ಅಹಂಕಾರ ಇದ್ದರೆ ಸಂಪತ್ತು ಉಳಿಯದು. ಕರುಣೆ ಇದ್ದರೆ ದೇವರು ಕೈ ಹಿಡಿಯುತ್ತಾನೆ. ಬಡತನ ಲಜ್ಜೆಯಲ್ಲ, ಮಾನವೀಯತೆಯೇ ನಿಜವಾದ ಸಂಪತ್ತು.